ನಮಸ್ಕಾರ ಗುರುಗಳು ಎಲ್ರಿಗೂ ಹಿತಶ್ರೀ ಸಿ ಅಂತ ಹೇಳ್ಬಿಟ್ಟು ಇದು ಏನು ಎತ್ತ ಅಂತ ನೋಡೋದಾರೆ ಬೆಳ್ಳೂಡಿ ಹಳ್ಳಿಯವರು ಆಗಿರ್ತಾರೆ. ಇವರು ಅಲ್ಲೇ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಬೇಸರದ ನುಡಿ ಏನಪ್ಪ ಅಂದರೆ ಇವ್ರದ್ದು ಜೀವನದಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೀನಿ ಅಂತ ಬೇಸರ ಮರೆಯೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಅಂತಕ್ಕಂಥದ್ದು ಇವರ ಒಂದು ಬೇಸರದ ನುಡಿಯನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪು ಮಾಡ್ತಾ ಇರ್ತಾನೆ, ಏನು ಮಾಡಲಿಕ್ಕಾಗಲ್ಲ, ಅದನ್ನು ತಿದ್ಕೋಬೇಕಷ್ಟೇ. ಕ್ಷಮಿಸಿದರೆ ಸೆರಗು ಜಾರಿಸ್ತೀನಿ, ಅದು ಏನು ತಪ್ಪಾಗಿದೆ ಅಂತ ತಿಳಿದ ಮೇಲೂ ಕೂಡ ಏನಾದರೂ ಕ್ಷಮಿಸಿದರೆ ಖಂಡಿತವಾಗಿ ಸೆರಗನ್ನು ಜಾರಿಸ್ತೀನಿ ಅಂತಕ್ಕಂಥದ್ದು ಇಲ್ಲಿ ಒಂದು ಕ್ಷಮಿಸುವಂಥ ಒಂದು ಮಾತನ್ನು ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ಇವ್ರದ್ದು ಆ್ಯಪಲ್ ಫಾರ್ಮ್ ಹೌಸ್ ಬೇರೆ ಇದೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲು ನೋಡಿ, ಮರೆಯಲಾಗದ ಘಟನೆ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಅಚಾನಕ್ಕಾಗಿ ಮಲಗಿದ್ದಾಗ ಅದು ನಡೆದೇ ಹೋಯಿತು ಅಂತ ಹೇಳಿದ್ದಾರೆ. ಅಂದರೆ ದೆಂಗಾಡೋದು ಎಲ್ಲ ನಡೆದೇ ಹೋಗ್ಬಿಡ್ತು, ಅದೇ ಒಂದು ತಪ್ಪನ್ನು ಮಾಡಿರ್ತಕ್ಕಂಥದ್ದು. ಇನ್ನು ನಿರಂತರವಾಗಿ ಅದು ಹಾಗೆ ಆಗ್ತಾನೆ ಇತ್ತು, ಬೇಡ ಅಂತ ಬೇರೆ ನೆನಪು ಮಾಡಿಕೊಂಡ್ರೆ ಅದು ಆಗ್ತಾ ಇಲ್ಲ, ಬೇರೆ ನೆನಪನ್ನು ಮಾಡಿಕೊಂಡ್ರೂ ಸಹ ಮರೆಯೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದು ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇನ್ನು ಒಂದು ಕ್ಷಣ ಯಾಮಾರಿದರೆ ಎಂತಹ ಘಟನೆ ಕಣ್ಮುಂದೆ ಬರುತ್ತೆ ಅಂತಕ್ಕಂಥದ್ದು, ಅಂದರೆ ಊಹಿಸಲು ಸಹ ಕಷ್ಟ ಆಗುತ್ತೆ ಅಂಥ ಒಂದು ಸಿಚುವೇಶನ್ಗೆ ತಲುಪ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರೂ ಒಳ್ಳೆಯ ವಿಚಾರಗಳನ್ನ ಮತ್ತು ಒಂದು ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ಅಂತಕ್ಕಂಥದ್ದು. ಇನ್ನು ಹೀಗೆ ಇರಲಿ ನಡತೆ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಏನಪ್ಪ ಹೇಳಿದ್ದಾರೆ ಅಂದರೆ, ಮನಸ್ಸು ಮೊದಲು ನೆಟ್ಟಿಗಿಟ್ಕೋಬೇಕು, ಇದು ಮೊದಲನೇದು. ಎರಡನೇದು ಬಂದು ಸಾಧ್ಯವಾದಷ್ಟು ಕ್ಷಮಿಸುವ ಗುಣ ಹೊಂದಿದರೆ ಬಲು ಮೇಲು ಅಂತ ಹೇಳಿದ್ದಾರೆ. ಇನ್ನು ಮರೆತಷ್ಟು ಹೆಚ್ಚು ಹೊತ್ತು ತೂತು ಸಿಗುವ ಸಂಭವ ಇರುತ್ತದೆ ಅಂತಲೂ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಶತದಡ್ಡರಿಗೆ ಎಂದಿಗೂ ಕೂಡ ಅದರ ದರ್ಶನ ಸಾಧ್ಯ ಇಲ್ಲ, ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಬುದ್ಧಿವಂತರಿಗೆ ಮಾತ್ರ ಆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಇವರ ಒಂದು ಭರವಸೆಯ ಮಾತು ಅಷ್ಟೇ, ಇನ್ನೇನಿಲ್ಲ, ಒಂದು ಅನಿಸಿಕೆ ಅಷ್ಟೇ. ಇನ್ನು ಹೈ ಕ್ವಾಲಿಟಿ ಆ್ಯಪಲ್ ಆರ್ಕೌಟ್ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ. ಅವರ ಒಂದು ಆ್ಯಪಲ್ ಫಾರ್ಮ್ ಈ ರೀತಿಯಾಗಿದೆ ನೋಡ್ಬೋದು. ವೆಲ್ ಮೇಂಟೈನ್ಡ್ ಆ್ಯಪಲ್ ಟ್ರೀಸ್ ಏಜ್ಡ್ ಬಿಟ್ವೀನ್ 3 to 10 years, ಕರೆಂಟ್ಲಿ ಪ್ರೊಡ್ಯೂಸಿಂಗ್ ಪ್ರೀಮಿಯಂ ಕ್ವಾಲಿಟಿ ಆ್ಯಪಲ್ಸ್ ವಿತ್ ಹೈ ಮಾರ್ಕೆಟ್ ಡಿಮ್ಯಾಂಡ್ ಇರ್ತಕ್ಕಂಥ ಆ್ಯಪಲ್ ಇದಾಗಿರುತ್ತೆ. ಮತ್ತು ಇರಿಗೇಷನ್ ಸಿಸ್ಟಮ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಒಂದು ಆ್ಯಪಲ್ಗೆ ಮಾಡರ್ನ್ ಡಿಪ್ ಆ್ಯಂಡ್ ಸ್ಪ್ರಿಂಕಲ್ಸ್ ಇರಿಗೇಷನ್ ಸಿಸ್ಟಮ್ ಇರುತ್ತೆ. ಮತ್ತು ಇನ್ಶ್ಯೂರ್ ಎಫಿಷಿಯೆಂಟ್ ವಾಟರ್ ಯೂಸೇಜು, ಬೋರ್ವೆಲ್ ಮತ್ತು ವಾಟರ್ ಸ್ಟೋರೇಜ್ ಟ್ಯಾಂಕ್ಸು ಅವೈಲೇಬಲ್ ಇರುತ್ತೆ. ಇರಿಗೇಷನ್ ಸಿಸ್ಟಮ್ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ನೀರಿಂದ ಏನೂ ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಇರೋ ಒಂದು ಫಾರ್ಮ್ ಹೌಸಲ್ಲಿ ಬೋರ್ವೆಲ್ಗಳು ಚೆನ್ನಾಗಿದ್ದಾವೆ, ರನ್ನಿಂಗಲ್ಲಿದ್ದಾವೆ. ಮತ್ತು ಫಾರ್ಮ್ ಹೌಸ್ ಸ್ಟಾಫ್ ಕ್ವಾರ್ಟರ್ಸು 2 BHK ಫಾರ್ಮ್ ಹೌಸ್ ಕೊಡ್ತಾರೆ ಫಾರ್ ಓನರ್ಸ್ ಆ್ಯಂಡ್ ಗೆಸ್ಟ್ ಬಂದು ಉಳ್ಕೊಳ್ಳೋದಕ್ಕೆ. ಸಪ್ರೇಟ್ ಸ್ಟಾಫ್ ಕ್ವಾರ್ಟರ್ಸ್ ವಿತ್ ಚಿಕನ್ ಆ್ಯಂಡ್ ರೆಸ್ಟ್ ರೂಮು ಇರುತ್ತೆ, ಫೆಸಿಲಿಟೀಸು. ಈ ರೀತಿಯಾಗಿ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಈ ಒಂದು ಫಾರ್ಮ್ ಹೌಸಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಫಾರ್ಮ್ ಹೌಸ್ ಸೇಲ್ಗೆ ಇದೆ, ಓಕೆನಾ? ಇಷ್ಟ ಇದ್ದವರು ತಗೋಬೋದು, ಬಿಡದೇ ಇದ್ದರು ಬಿಡ್ಬೋದು. ಓಕೆ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.